ಇನ್ನು ಕ್ಯಾತಮಾರನಹಳ್ಳಿಯಲ್ಲಿ ಮಸೀದಿ ದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಅರೇಬಿಕ್ ಶಾಲೆಯ ಓಪನ್ಗೆ ಈಗ ವಿರೋಧ ಹೆಚ್ಚಾಗ್ತಾ ಇದೆ. ಹೀಗಾಗಿ ವಕೀಲರು ಹೈಕೋರ್ಟ್ ಮೆಟ್ಟಿಲಿರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮದರಸಾ ಓಪನ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಹಿಂದೂ ಸಂಘಟನೆಗಳು ಈಗಾಗಲೇ ಕೆಂಡ ಕಾರ್ತಾ ಇವೆ. ಇದು ಕ್ಯಾತಮಾರನಹಳ್ಳಿಯಲ್ಲಿರುವಂತಹ ಜಾಗ. ಇಲ್ಲಿ ಈ ಅರೇಬಿಕ್ ಶಾಲೆಯ ಓಪನಿಂಗ್ಗೆ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ವಕೀಲರೆಲ್ಲ ಸೇರಿಕೊಂಡು ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡಿ, ಅಲ್ಲಿ ಅಷ್ಟು ಸಂಖ್ಯೆಯಲ್ಲಿ ನಿನ್ನೆ ಆಕ್ರೋಶ ವ್ಯಕ್ತವಾಗಿದ್ದು, ಜನ ಸೇರಿದ್ದು. ಇಲ್ಲಿ ಮೈಸೂರಿನಲ್ಲಿ ಕ್ಯಾತಮಾರನಹಳ್ಳಿ ಅನ್ನುವಂತಹ ಜಾಗ, ಆ ಜಾಗದಲ್ಲಿ ಒಂದು ಅರೇಬಿಕ್ ಶಾಲೆಯನ್ನ ಓಪನ್ ಮಾಡುವಂತಹ ವಿಚಾರವೇ ಇಷ್ಟೆಲ್ಲ ಚರ್ಚೆಗೆ ಆಯಾಮಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನಿದು ಕ್ಯಾತಮಾರನಹಳ್ಳಿಯ ಮಸೀದಿ ದಂಗಲ್ ವಿವಾದ? ಅಲ್ಲಿ ಓಪನ್ ಆಗೋದಕ್ಕೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಅಸಲಿಗೆ ಆ ಜಾಗ ಯಾರದ್ದು? ಹೀಗೆ ಹಲವು ಪ್ರಶ್ನೆಗಳಿದೆ. ಒಂದು ವರದಿ ಇದೆ, ಬಗ್ಗೆ ನೋಡ್ಕೊಂಬರೋಣ. ವಿವಾದಿತ ಸ್ಥಳದಲ್ಲೇ ಅರೇಬಿಕ್ ಶಾಲೆಗೆ ಗ್ರೀನ್ ಸಿಗ್ನಲ್. ಡಿಸಿ ವಿರುದ್ಧ ವಕೀಲ ಹಮಾಭಾಸ್ಕರ್ ಕಿಡಿ. ಕ್ಯಾತಮಾರನಹಳ್ಳಿ ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನ ತೆರೆಯಲು ಮೈಸೂರು ಡಿಸಿ ಅನುಮತಿ ನೀಡಿದ್ದಕ್ಕೆ ವಕೀಲ ಹಮಾಭಾಸ್ಕರ್ ಕಿಡಿಕಾರಿದ್ದಾರೆ. ಕಾನೂನಿಗೆ ವಿರೋಧವಾಗಿ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ್ದಾರಂತ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಂತ ವಕೀಲ ಹಮಾಭಾಸ್ಕರ್ ಕಾನೂನು ಸಮರದ ಎಚ್ಚರಿಕೆ ನೀಡಿದ್ದಾರೆ. ಹಾಗಿದ್ರೆ ವಕೀಲರು ಹೇಳಿದ್ದೇನು, ಮುಂದಿನ ಹೋರಾಟ ಹೇಗಿರಲಿದೆ ಅಂತ ನೀವೇ ನೋಡಿ. ಜಿಲ್ಲಾಧಿಕಾರಿಗಳು ಆದೇಶ ವಾಪಸ್ ಪಡಿಬೇಕು. ಜಿಲ್ಲಾಧಿಕಾರಿಗಳು ಏನು ಕಾನೂನು ಬಾಹಿರವಾಗಿ ಆದೇಶ ಮಾಡಿದ್ದಾರೆ, ಸದರಿ ಆದೇಶವನ್ನು ವಿತ್ಡ್ರಾ ಮಾಡಬೇಕು. ಇದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ ಮತ್ತು ಜಿಲ್ಲಾ ಮಂತ್ರಿಗಳಲ್ಲಿ ಇವತ್ತು ಸಭೆ ಮನವಿಯನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಆದೇಶ ಏನಿದೆ, ಪೊಲೀಸ್ ಕಮಿಷನರ್ ಅವರು ನೀಡಿರುವ ವರದಿಗೆ ವಿರುದ್ಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಡಿಸಿ ವಿರುದ್ಧ ರಿಟ್ ಅಪೀಲ್. ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ನಾವು ರಿಟ್ ಅಪೀಲನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ. ಜಿಲ್ಲಾಧಿಕಾರಿಗಳಿಂದಲೇ ಶಾಂತಿಗೆ ಧಕ್ಕೆ. ಪೊಲೀಸ್ ಕಮಿಷನರ್ ಅವರು ನೀಡುವ ವರದಿಗೆ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಕೋಮು ಸೌಹಾರ್ದತೆಯನ್ನು ಧಕ್ಕೆ ಹುಟ್ಟುವಂತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಜಿಲ್ಲಾಧಿಕಾರಿ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತ ಸ್ಥಾನ. ಒಬ್ಬರು ಪೊಲೀಸ್ ಕಮಿಷನರ್ ಅವರು ವರದಿ ಕೊಟ್ಟಾದಾಗ ಅದನ್ನು ಪರಿಶೀಲಿಸಬೇಕಾಗಿತ್ತು. ಅವರು ಪರಿಶೀಲಿಸದೆ ಯಾವ ಒತ್ತಡಕ್ಕೆ ಮಣಿದು ಇವತ್ತು ಈ ರೀತಿ ಆದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂದೆ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದರೆ ಯಾರು ಜವಾಬ್ದಾರಿ? ಜಿಲ್ಲಾಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ. ಸಂವಿಧಾನಬದ್ಧ ಹೋರಾಟ ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿರುವಂಥ ಆದೇಶದ ವಿರುದ್ಧ ಹೋರಾಟ ಮಾಡುವ ಹಕ್ಕು ಕ್ಯಾತಮಾರನಹಳ್ಳಿಯ ಜನತೆಗಿದೆ. ಕ್ಯಾತಮಾರನಹಳ್ಳಿ ಜನತೆ ಸಂವಿಧಾನಬದ್ಧವಾದಂಥ ಆರ್ಟಿಕಲ್ 21ರ ಅಡಿಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಇವ್ರಿಗಿರೋದ್ರಿಂದ ಅವರು ಹೋರಾಟ ಮಾಡೇ ಮಾಡ್ತಾರೆ. ಅಹಿತಕರ ಘಟನೆಯಾದರೆ ಜಿಲ್ಲಾಡಳಿತವೇ ಹೊಣೆ. ಈಗ ಜಿಲ್ಲಾಧಿಕಾರಿಗಳು ಕಾನೂನು ವಿರುದ್ಧವಾಗಿ ಆದೇಶ ಮಾಡಿರೋದ್ರಿಂದ ಮುಂದೆ ಯಾವುದಾದ್ರೂ ಅಹಿತಕರ ಘಟನೆ ಆದರೆ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಆಗ್ತದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯಾಲಯದಲ್ಲಿ ಕ್ಯಾತಮಾರನಹಳ್ಳಿ ಜನತೆ ಕೂಡ ನಂಬಿಕೆಯನ್ನಿಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನ್ಯಾಯಾಲಯಕ್ಕೆ ನಾವು ಅಪೀಲನ್ನು ಮಾಡ್ಕೊಳ್ತೇವೆ, ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ. ಒಟ್ಟಲ್ಲಿ ಯಾವುದೇ ಕಾರಣಕ್ಕೂ ಅರೇಬಿಕ್ ಶಾಲೆ ತೆರೆಯಲು ಬಿಡಲ್ಲ ಅಂತ ವಕೀಲರು ಹೇಳಿದ್ದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದು ಕ್ಯಾತಮಾರನಹಳ್ಳಿ ಅನ್ನುವಂಥ ಒಂದು ಜಾಗ, ಅಲ್ಲಿ ಒಂದು ಮಸೀದಿ. ಆ ಮಸೀದಿಯಲ್ಲಿ ಮದರಸಾ ಓಪನ್ ಮಾಡಬೇಕು ಅನ್ನುವಂಥದ್ದು ಮುಸ್ಲಿಂ ನಾಯಕರದ್ದು ಒಂದು ಹಕ್ಕೊತ್ತಾಯ. ಆದರೆ ಹಿಂದೂ ಮುಖಂಡರು ಹೇಳ್ತಾ ಇರೋದೇನಂತಂದರೆ, ಅದು ವಿವಾದಿತ ಜಾಗ, ಅಲ್ಲಿ ಮಸೀದಿಯೂ ಇಲ್ಲ, ಮದರಸಾನೂ ಇಲ್ಲ, ನೀವು ಯಾವುದಕ್ಕೂ ಕೂಡ ಅನುಮತಿಯನ್ನು ನೀಡಬಾರ್ದು, ಇದನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಅಂತ. ಆದರೆ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದೇನಂತಂದರೆ, ಇದು ಮಸೀದಿ ಅಲ್ಲ, ನಮಗೆ ಅಲ್ಲಿ ಮದರಸಾ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ. ಯಾಕೆಂದರೆ ಈ ಜಾಗದಲ್ಲಿ ಮಸೀದಿ ಇಲ್ಲ, ಅದು ನಮ್ಮ ಜಾಗ, ನಾವಲ್ಲಿ ಮದರಸಾ ಮಾಡ್ತೀವಿ ಅಂತ ಹೇಳಿ.
ಆದರೆ ಇವರು ಈ ಎಲ್ಲ ಕಾರ್ಯಕರ್ತರು ಹಿಂದೂ ಸಂಘಟನೆಯವರು ಏನು ಹೇಳ್ತಿದ್ದಾರೆ ಅಂತಂದರೆ ಈ ಜಾಗ ವಿವಾದಿತ ಜಾಗ, ಇಲ್ಲಿ ಮಸೀದಿಯೂ ಬೇಡ ಮದ್ರಸನೂ ಬೇಡ. ಇದ್ರ ಜೊತೆಗೆ ಈ ಒಂದು 9 ವರ್ಷಗಳ ಹಿಂದೆ ಒಬ್ಬ RSS ಕಾರ್ಯಕರ್ತ ರಾಜೋನವರ ಕೊಲೆ ಅದೇ ಜಾಗದಲ್ಲಿ ನಡೆದಿತ್ತು. ಆವಾಗಿಂದ ಆ ಮಸೀದಿ ಬಹುತೇಕ ಕ್ಲೋಸ್ ಆಗಿದೆ. ಸೊ ಈಗ ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ, ಅದು ಕ್ಲೋಸ್ ಆಗಿದೆ. ಅದೇ ರೀತಿ ಮುಂದುವರಿಲಿ, ಒಂದು ಲಾಜಿಕಲ್ ಎಂಡ್ ಬರೋವರೆಗೂ ಇಲ್ಲಿ ಯಾವುದೇ ರೀತಿ ಮಸೀದಿ ಆಗಲಿ ಮದ್ರಸ ಆಗಲಿ ಯಾವುದು ಕೂಡ ಆಗಬಾರ್ದು ಅನ್ನುವಂಥದ್ದು ಇವರ ಆದೇಶ. ಈಗ ಇಲ್ಲಿ ಇವೆಲ್ಲವನ್ನೂ ಮೀರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಆ DC ಅವರು ಇಲ್ಲ ನೀವು ಮದ್ರಸ ಓಪನ್ ಮಾಡಿ ಅಂತ ಕೊಟ್ಟಿರುವಂಥ ಆದೇಶ ಈ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವರು ಆ್ಯಕ್ಚುಲಿ DC ಅವರು ಎರಡೂ ಸಮುದಾಯದವ್ರನ್ನ ಒಂದು ಶಾಂತಿ ಸಭೆ ಅಂತ ಕರೆದ್ರು, ಇಬ್ಬರನ್ನು ಕೂರಿಸಿ ಮಾತಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋಣ ಅಂತ ಹೇಳಿದರು. ಆವಾಗಲೂ ಕೂಡ ಇವರ ಹಕ್ಕೊತ್ತ ಇದೇ ಆಗಿತ್ತು, ಬೇಡ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮದ್ರಸಾಗೆ ಅನುಮತಿಯನ್ನು ಕೊಡಬೇಡಿ ಅಂತ. ಸೊ ಎಲ್ಲವನ್ನೂ ಮೀರಿ ಜಿಲ್ಲಾಧಿಕಾರಿಗಳು ಮದ್ರಸಾಗೆ ಅನುಮತಿಯನ್ನು ಕೊಟ್ಟುಬಿಟ್ರು. ಸೊ ಆ ಆದೇಶದ ವಿರುದ್ಧವೇ ಈಗ ಇವರ ಈ ಒಂದು ಪ್ರತಿಭಟನೆ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಇವರು ಡಿಸೈಡ್ ಮಾಡಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು ಕ್ಯಾತಮಾರನಹಳ್ಳಿಯಲ್ಲಿ ಮಸೀದಿ ದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆ, ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಅರೇಬಿಕ್ ಶಾಲೆಯ ಓಪನ್ಗೆ ಈಗ ವಿರೋಧ ಹೆಚ್ಚಾಗ್ತಾ ಇದೆ. ಹೀಗಾಗಿ ವಕೀಲರು ಹೈಕೋರ್ಟ್ ಮೆಟ್ಟಿಲಿರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮದರಸ ಓಪನ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಹಿಂದೂ ಸಂಘಟನೆಗಳು ಈಗಾಗಲೇ ಕೆಂಡ ಕಾರ್ತಾ ಇವೆ. ಇದು ಕ್ಯಾತಮಾರನಹಳ್ಳಿಯಲ್ಲಿರುವಂತಹ ಜಾಗ. ಇಲ್ಲಿ ಈ ಅರೇಬಿಕ್ ಶಾಲೆಯ ಓಪನಿಂಗ್ಗೆ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ವಕೀಲರೆಲ್ಲ ಸೇರಿಕೊಂಡು ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡಿ, ಅಲ್ಲಿ ಅಷ್ಟು ಸಂಖ್ಯೆಯಲ್ಲಿ ನಿನ್ನೆ ಆಕ್ರೋಶ ವ್ಯಕ್ತವಾಗಿದ್ದು, ಜನ ಸೇರಿದ್ದು. ಇಲ್ಲಿ ಮೈಸೂರಿನಲ್ಲಿ ಕ್ಯಾತಮಾರನಹಳ್ಳಿ ಅನ್ನುವಂತಹ ಜಾಗ, ಆ ಜಾಗದಲ್ಲಿ ಒಂದು ಅರೇಬಿಕ್ ಶಾಲೆಯನ್ನು ಓಪನ್ ಮಾಡುವಂತಹ ವಿಚಾರವೇ ಇಷ್ಟೆಲ್ಲ ಚರ್ಚೆಗೆ, ಆಯಾಮಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನಿದು ಕ್ಯಾತಮಾರನಹಳ್ಳಿಯ ಮಸೀದಿ ದಂಗಲ್ ವಿವಾದ? ಅಲ್ಲಿ ಓಪನ್ ಆಗೋದಕ್ಕೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಅಸಲಿಗೆ ಆ ಜಾಗ ಯಾರದ್ದು? ಹೀಗೆ ಹಲವು ಪ್ರಶ್ನೆಗಳಿದೆ. ಒಂದು ವರದಿ ಇದೆ, ಈ ಬಗ್ಗೆ ನೋಡ್ಕೊಂಬರೋಣ. ವಿವಾದಿತ ಸ್ಥಳದಲ್ಲೇ ಅರೇಬಿಕ್ ಶಾಲೆಗೆ ಗ್ರೀನ್ ಸಿಗ್ನಲ್. DC ವಿರುದ್ಧ ವಕೀಲ ಹಮಾಭಾಸ್ಕರ್ ಕಿಡಿ. ಕ್ಯಾತಮಾರನಹಳ್ಳಿ ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನ ತೆರೆಯಲು ಮೈಸೂರು DC ಅನುಮತಿ ನೀಡಿದ್ದಕ್ಕೆ ವಕೀಲ ಹಮಾಭಾಸ್ಕರ್ ಕಿಡಿಕಾರಿದ್ದಾರೆ. ಕಾನೂನಿಗೆ ವಿರೋಧವಾಗಿ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ್ದಾರಂತ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಂತ ವಕೀಲ ಹಮಾಭಾಸ್ಕರ್ ಕಾನೂನು ಸಮರದ ಎಚ್ಚರಿಕೆ ನೀಡಿದ್ದಾರೆ. ಹಾಗಿದ್ರೆ ವಕೀಲರು ಹೇಳಿದ್ದೇನು, ಮುಂದಿನ ಹೋರಾಟ ಹೇಗಿರಲಿದೆ ಅಂತ ನೀವೇ ನೋಡಿ. ಜಿಲ್ಲಾಧಿಕಾರಿಗಳು ಆದೇಶ ವಾಪಸ್ ಪಡಿಬೇಕು. ಜಿಲ್ಲಾಧಿಕಾರಿಗಳು ಏನು ಕಾನೂನು ಬಾಹಿರವಾಗಿ ಆದೇಶ ಮಾಡಿದ್ದಾರೆ, ಸದರಿ ಆದೇಶವನ್ನು ವಿತ್ಡ್ರಾ ಮಾಡಬೇಕು. ಇದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ ಮತ್ತು ಜಿಲ್ಲಾ ಮಂತ್ರಿಗಳಲ್ಲಿ ಇವತ್ತು ಸಭೆ ಮನವಿಯನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಆದೇಶ ಏನಿದೆ, ಪೊಲೀಸ್ ಕಮಿಷನರ್ ಅವರು ನೀಡಿರುವ ವರದಿಗೆ ವಿರುದ್ಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. DC ವಿರುದ್ಧ ರಿಟ್ ಅಪೀಲ್. ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ನಾವು ರಿಟ್ ಅಪೀಲನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ. ಜಿಲ್ಲಾಧಿಕಾರಿಗಳಿಂದಲೇ ಶಾಂತಿಗೆ ಧಕ್ಕೆ. ಪೊಲೀಸ್ ಕಮಿಷನರ್ ಅವರು ನೀಡುವ ವರದಿಗೆ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಕೋಮು ಸೌಹಾರ್ದತೆಯನ್ನು ಧಕ್ಕೆ ಹುಟ್ಟುವಂತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಜಿಲ್ಲಾಧಿಕಾರಿ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತ ಸ್ಥಾನ. ಒಬ್ಬರು ಪೊಲೀಸ್ ಕಮಿಷನರ್ ಅವರು ವರದಿ ಕೊಟ್ಟಾದಾಗ ಅದನ್ನು ಪರಿಶೀಲಿಸಬೇಕಾಗಿತ್ತು. ಅವರು ಪರಿಶೀಲಿಸದೆ ಯಾವ ಒತ್ತಡಕ್ಕೆ ಮಣಿದು ಇವತ್ತು ಈ ರೀತಿ ಆದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂದೆ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದರೆ ಯಾರು ಜವಾಬ್ದಾರಿ? ಜಿಲ್ಲಾಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ. ಸಂವಿಧಾನಬದ್ಧ ಹೋರಾಟ ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿರುವಂಥ ಆದೇಶದ ವಿರುದ್ಧ ಹೋರಾಟ ಮಾಡುವ ಹಕ್ಕು ಕ್ಯಾತಮಾರನಹಳ್ಳಿಯ ಜನತೆಗಿದೆ. ಕ್ಯಾತಮಾರನಹಳ್ಳಿ ಜನತೆ ಸಂವಿಧಾನಬದ್ಧವಾದಂಥ ಆರ್ಟಿಕಲ್ 21ರ ಅಡಿಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಇವ್ರಿಗಿರೋದ್ರಿಂದ ಅವರು ಹೋರಾಟ ಮಾಡೇ ಮಾಡ್ತಾರೆ. ಅಹಿತಕರ ಘಟನೆಯಾದರೆ ಜಿಲ್ಲಾಡಳಿತವೇ ಹೊಣೆ. ಈಗ ಜಿಲ್ಲಾಧಿಕಾರಿಗಳು ಕಾನೂನು ವಿರುದ್ಧವಾಗಿ ಆದೇಶ ಮಾಡಿರೋದ್ರಿಂದ ಮುಂದೆ
ಯಾವುದಾದ್ರೂ ಅಹಿತಕರ ಘಟನೆ ಆದರೆ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಆಗ್ತದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯಾಲಯದಲ್ಲಿ ಕ್ಯಾತ್ಮಾನಹಳ್ಳಿ ಜನತೆ ಕೂಡ ನಂಬಿಕೆಯನ್ನಿಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನ್ಯಾಯಾಲಯಕ್ಕೆ ನಾವು ಅಪೀಲನ್ನು ಮಾಡ್ಕೊಳ್ತೇವೆ, ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ. ಒಟ್ಟಲ್ಲಿ ಯಾವುದೇ ಕಾರಣಕ್ಕೂ ಅರೇಬಿಕ್ ಶಾಲೆ ತೆರೆಯಲು ಬಿಡಲ್ಲ ಅಂತ ವಕೀಲರು ಹೇಳಿದ್ದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದು ಕ್ಯಾತ್ಮಾರ್ನಹಳ್ಳಿ ಅನ್ನುವಂಥ ಒಂದು ಜಾಗ, ಅಲ್ಲಿ ಒಂದು ಮಸೀದಿ. ಆ ಮಸೀದಿಯಲ್ಲಿ ಮದರಸಾ ಓಪನ್ ಮಾಡಬೇಕು ಅನ್ನುವಂಥದ್ದು ಮುಸ್ಲಿಂ ನಾಯಕರದ್ದು ಒಂದು ಹಕ್ಕೊತ್ತಾಯ. ಆದರೆ ಹಿಂದೂ ಮುಖಂಡರು ಹೇಳ್ತಾ ಇರೋದೇನಂತಂದರೆ ಅದು ವಿವಾದಿತ ಜಾಗ, ಅಲ್ಲಿ ಮಸೀದಿಯೂ ಇಲ್ಲ, ಮದರಸಾನೂ ಇಲ್ಲ, ನೀವು ಯಾವುದಕ್ಕೂ ಕೂಡ ಅನುಮತಿಯನ್ನು ನೀಡಬಾರ್ದು, ಇದನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಅಂತ. ಆದರೆ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದೇನಂತಂದರೆ ಇದು